ಈಗಾಗಲೇ ನೀವು ತಮ್ಮನಲ್ಲಿ ನೋಡ್ಕೊಂಡ್ ಬಂದ್ರಲ್ಲ ಆ ರೀತಿ ಮ್ಯಾರೇಜ್ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋನ ಇವಾಗ ಎಲ್ಲರೂ ಯೂಟ್ಯೂಬ್ ನಲ್ಲಿ ಪೇಡ್ ಆಗಿ ಮಾಡ್ತಾ ಇದಾರೆ. ಅಂದ್ರೆ ಕಾಸು ಇಸ್ಕೊಂಡ್ಬಿಟ್ಟು ವಿಡಿಯೋನ ಮಾಡ್ಕೊಡ್ತಾ ಇದಾರೆ. ನಾನು ನಿಮ್ಗೆ ಫ್ರೀ ಆಗಿ ಹೇಳ್ಕೊಡ್ತೀನಿ. ಜಸ್ಟ್ ಏನಿಲ್ಲ, ನೀವು ಮಿನಿಟ್ಸ್ ಟೈಮ್ ಅನ್ನೋದನ್ನ ಕೊಟ್ಬಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ವಿಡಿಯೋದಲ್ಲಿ ಯೂಸ್ ಮಾಡಿರೋ ಎಲ್ಲ ಮೆಟೀರಿಯಲ್ಸ್ ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಅಲ್ಲಿ ತರ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊರಿ. ಇದರ ಬನ್ನಿ ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡಿದೆ ರಿವ್ಯೂ ನೋಡ್ಕೊಂಡು ಮೇನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೋಲೋ ಫ್ರೆಂಡ್ಸ್, ಮೊದಲು ಈ ರೀತಿ ವಿಡಿಯೋ ಮಾಡೋಕೆ ನಿಮಗೆ ಅಲರ್ಟ್ ಮಿಷನ್ಗೆ 2 ಪ್ರಾಜೆಕ್ಟ್ ಬೇಕಾಗುತ್ತೆ. 2 ಪ್ರಾಜೆಕ್ಟ್ನ ವಿಡಿಯೋಗಳು ಕೊಟ್ಟಿರ್ತೀನಿ. ಅಲ್ಲಿಂದ ನಿಮ್ಮ ಅಲರ್ಟ್ ಮಿಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡ ತಕ್ಷಣ ಫಸ್ಟ್ಗೆ ಈ ರೀತಿ ನ್ಯೂ ಪ್ರಾಜೆಕ್ಟ್ 1 ಅಂತ ಇದೆಯಲ್ಲ, ಈ ರೀತಿ ಪ್ರಾಜೆಕ್ಟ್ 1ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗೇನಿಲ್ಲ, ಇಲ್ಲಿ ಕೊಟ್ಟಿರೋ ಗ್ರೂಪ್ಗಳ ಹೆಸರು ಮೇಲೆ ನೋಡ್ಕೊಂಡ್ಬಿಟ್ಟು ಎಡಿಟ್ನ ಮಾಡ್ಕೊಳ್ಳೋದು ಅಷ್ಟೇ. ಇವಾಗೇನೆಲ್ಲ ಇಲ್ಲಿ ಹೆಡ್ಲೈನ್ ಅಂತ ಫುಲ್ ಕೆಳಗಡೆ 2ನೇ ಆಪ್ಷನ್ ಗ್ರೂಪ್ ಇದೆಯಲ್ಲ, ಆ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದ ತಕ್ಷಣ ಎಡಿಟ್ ಗ್ರೂಪ್ ಮೇಲೆ ಹೋಗ್ರಿ. ಅದಾದ ತಕ್ಷಣ ಅವಾಗ ಇಲ್ಲಿ ನೋಡ್ಕೋಬಹುದು, ಈ ರೀತಿ ನಾನು ಟೈಪ್ ಮಾಡಿ ಕೊಟ್ಟಿರ್ತೀನಿ. ನೀವು ಯಾರು ಮದುವೆ ಎಡಿಟ್ ಮಾಡ್ತಾ ಇದ್ದೀರಲ್ಲ ಅವ್ರ ಮದುವೆ ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಡಬಲ್ ಗಿ ಅಂತ ಇದೆಯಲ್ಲ, ಇದನ್ನ ಈ ರೀತಿ ಎರೇಸ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ಗೆ ಕನ್ನಡ ಕೀಬೋರ್ಡ್ನ ಆ್ಯಡ್ ಮಾಡ್ಕೊರಿ. ಅದಾದ ತಕ್ಷಣ ಎರೇಸ್ ಮಾಡ್ಕೊರಿ. ಎರೇಸ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ನೀವು ಯಾರು ಮದುವೆದು ವಿಡಿಯೋ ಮಾಡ್ತಾ ಇದ್ದೀರಲ್ಲ ಅವ್ರ ಮದುವೆ ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ. ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಯಾದಗಿರಿ ಅಂತ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಾದ ತಕ್ಷಣ ಇದನ್ನ ಈ ರೀತಿ ಸೆಂಟ್ರಿಗೆ ತೊಗೊಂಬಂದಾದ ತಕ್ಷಣ ಇದನ್ನ ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊರಿ. ಅಡ್ಜಸ್ಟ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫಾಂಟ್ಗಳನ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಬಿಟ್ಟಿರ್ತೀನಿ. ಇಲ್ಲಿ ಯೂಸ್ ಮಾಡಿರೋ ಎಲ್ಲ ಫಾಂಟ್ಗಳನ್ನ ಕೂಡ ಟೆಲಿಗ್ರಾಮ್ ಚಾನಲಲ್ಲಿದೆ. ಅಲ್ಲಿಂದ ಹೋಗ್ಬಿಟ್ಟು ನೀವು ಇಂಪೋರ್ಟ್ ಮಾಡ್ಕೊರಿ. ಯಾವ ರೀತಿ ಇಂಪೋರ್ಟ್ ಮಾಡೋದು ಅಂತ ಗೊತ್ತಾಗಿಲ್ಲ ಅಂದರೆ ಈ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿಂದ ನೋಡಿಕೊಂಡು ಇಂಪೋರ್ಟ್ನ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡಾದ ತಕ್ಷಣ ಈ ರೀತಿ ಫಸ್ಟ್ ಮದುವೆದ್ದು ಮೇನ್ ಹೆಸರನ್ನ ಈ ರೀತಿ ಅರೇಂಜ್ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಡಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇವಾಗೇನಿಲ್ಲ, ಇಲ್ಲಿ ಬ್ರೈಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡಿರಿ. ಅದಾದ ತಕ್ಷಣ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ನ ಮಾಡಿರಿ. ಕ್ಲಿಕ್ ಮಾಡಿದಾದ ತಕ್ಷಣ ಇವಾಗೇನಿಲ್ಲ, ಜಸ್ಟ್ ಇಲ್ಲಿ ಈ ರೀತಿ ಮದುವೆ ಹೆಣ್ಣಿಂದು ಹೆಸರು ಮತ್ತು ಅವ್ರ ತಂದೆ ತಾಯಿ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಈ ರೀತಿ ಫಸ್ಟ್ನೇದು ಶೇಪ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಮದುವೆ ಹೆಣ್ಣಿಂದು ಹೆಸರನ್ನ ಟೈಪ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಎಕ್ಸಾಂಪಲ್ ಆಗಿ ಗೌರಿ ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. ಟೈಪ್ ಮಾಡ್ಕೊಂಡಾದ ತಕ್ಷಣ ಇವಾಗೇನೆಲ್ಲ ಕೆಳಗಡೆ ಅಂದರೆ ಈ ರೀತಿ ಮೇಲ್ಗಡೆ ಇರೋದನ್ನು ಇಲ್ಲಿ ಹೋಗ್ಬಿಟ್ಟು ಅವರು ತಂದೆ ತಾಯಿ ಹೆಸರು ಅಥವಾ ಅದನ್ನೆಲ್ಲ ಡೀಟೇಲ್ಸ್ನ ಇಲ್ಲಿ ಹಾಕೋಬೋದು. ಹಾಕೊಂಡಾದ ತಕ್ಷಣ ಇವಾಗೇನೆಲ್ಲ ಜಸ್ಟ್ ಈ ರೀತಿ ಬ್ಯಾಕ್ ಬಂದು ಅದಾದ ತಕ್ಷಣ ಇಲ್ಲಿ ಬ್ರೈಡ್ ಗ್ರೂಮ್ ಅಂತಿದೆಯಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡಿರಿ. ಅದಾದ ತಕ್ಷಣ ಎಡಿಟ್ ಗ್ರೂಪ್ನಲ್ಲಿ ಹೋಗ್ಬಿಟ್ಟು ಇಲ್ಲೂ ಕೂಡ ಸೇಮ್ ಮದುವೆ ಗಂಡಿಂದು ಹೆಸರು ಹಾಗೆ ಅವ್ರ ತಂದೆ ತಾಯಿ ಹೆಸರನ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಈ ರೀತಿ ವಿನೋದ್ ಅಂತ ಇದೆಯಲ್ಲ ಇದನ್ನ ಈ ರೀತಿ ಎರೇಸ್ನ ಮಾಡ್ಕೊರಿ. ಎರೇಸ್ ಮಾಡ್ಕೊಂಡಾದ ತಕ್ಷಣ ನೀವು ಯಾರು ಮದುವೆ ಎಡಿಟ್ ಮಾಡ್ತಾ ಇದ್ದೀರಲ್ಲ ಅವ್ರ ಮದುವೆ ಗಂಡಿನ ಹೆಸರನ್ನ ಇಲ್ಲಿ ಹಾಕೋಬೇಕು. ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ರಾಜು ಅಂತ ಹಾಕೋತಾ ಇದ್ದೀನಿ. ಈ ರೀತಿ ಹಾಕೊಂಡೆಲ್ಲ ಆದ ತಕ್ಷಣ ಇವಾಗೇನಿಲ್ಲ, ಜಸ್ಟ್ ಅದಾದ ತಕ್ಷಣ ಇಲ್ಲಿ ಪ್ಲೇಸ್ ನೇಮ್ ಅಂತ ಇದೆಯಲ್ಲ, ಅಂದರೆ ಮದುವೆ ಯಾವ ಸ್ಥಳದಲ್ಲಿ ನಡೀತೆ ಆ ಸ್ಥಳದ ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ನೇದು ಶೇಪ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಮದುವೆ ಯಾವ ಸ್ಥಳದಲ್ಲಿ ನಡೀತಾ ಇದೆ ಆ ಸ್ಥಳದ ಹೆಸರಿನಲ್ಲಿ ಟೈಪ್ನ ಮಾಡ್ಕೊರಿ. ಇದ್ರ ಫಾಂಟು ಕೂಡ ಟೆಲಿಗ್ರಾಮ್ ಚಾನಲಲ್ಲಿದೆ. ಅದಾದ ತಕ್ಷಣ ಇವಾಗೇನೆಲ್ಲ ಡೇಟ್ ಆ್ಯಂಡ್ ಟೈಮ್ ಇದನ್ನು ಕೂಡ ಸೇಮ್ ಅದೇ ರೀತಿ ಹೋಗ್ಬಿಟ್ಟು ಎಡಿಟ್ನ ಮಾಡ್ಕೊರಿ. ಎಡಿಟ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ವಿಡಿಯೋ ಆಲ್ಮೋಸ್ಟ್ ಕ್ರಿಯೇಟಾಗಿ ಈ ರೀತಿ ರೆಡಿಯಾಗಿತ್ತೆ. ಅದಾದ ತಕ್ಷಣ ಇವಾಗೇನೆಲ್ಲ ಜಸ್ಟ್ ಈ ರೀತಿ ಬ್ಯಾಕ್ ಬಂದುಬಿಟ್ಟು ನ್ಯೂ ಪ್ರಾಜೆಕ್ಟ್ 2 ಅಂತ ಇದೆಯಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಒಂದು ಫೋಟೋಗೆ ಎಫೆಕ್ಟ್ನ ಆ್ಯಡ್ ಮಾಡಿ ಕೊಟ್ಟಿರ್ತೀನಿ. ಇವಾಗೇನಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗ್ಬಿಟ್ಟು ನೀವು ಯಾರ್ದು ಮದುವೆ ಎಡಿಟ್ ಮಾಡ್ತಾ ಇದ್ದಲ್ಲ ಅವ್ರ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಎಕ್ಸಾಂಪಲಿಗೆ ಈ ಫೋಟೋನ ರಿಪ್ಲೇಸ್ನ ಮಾಡ್ಕೊತೀನಿ. ಮಾಡ್ಕೊಂಡಾದ ತಕ್ಷಣ ಈ ಫೋಟೋನ ಕಾಪಿ ಲೇಯರ್ ಅಂತ ಕೊಟ್ಕೊಂಡಾದ ತಕ್ಷಣ ಇಲ್ಲಿ ಮತ್ತೆ ಇಲ್ಲಿ ಇದನ್ನ ಪೇಸ್ಟ್ ಮಾಡಿದ ತಕ್ಷಣ ಮತ್ತೆ ಇದೇ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗ್ಬಿಟ್ಟು ಈ ರೀತಿ ಫೋಟೋನ ಮತ್ತೊಮ್ಮೆ ಈ ರೀತಿ ಎಕ್ಸ್ಚೇಂಜ್ ಮಾಡ್ಕೊರಿ. ಟೋಟಲಾಗಿ 30 ಸೆಕೆಂಡ್ ವಿಡಿಯೋ ಇದೆ, ಹಾಗಾಗಿ 5 ಫೋಟೋಗಳು ಯೂಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಅದೇ ರೀತಿ ಇಲ್ಲಿ ಪೇಸ್ಟ್ ಮಾಡಿ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗಿ ಅದಾದ ತಕ್ಷಣ ಫೋಟೋನ ರಿಪ್ಲೇಸ್ನ ಮಾಡ್ಕೊರಿ. ಈ ರೀತಿ ಮತ್ತೆ ಇವಾಗ ಪೇಸ್ಟ್ ಲೇಯರ್ ಮತ್ತು ಇವಾಗ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಈ ರೀತಿ ರಿಪ್ಲೇಸ್ ಮಾಡ್ಕೊರಿ ಫೋಟೋನ. ಇವಾಗ ಕೊನೆಯದಾಗಿ ಇನ್ನೊಂದು ಲೇಯರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದಾದ ತಕ್ಷಣ ನೋಡ್ಕೊಬಂದು ನಿಮಗೆ ಈ ರೀತಿ
ಎಲ್ಲ ಶೋ ಆಗುತ್ತೆ. ಅದಾದ ತಕ್ಷಣ ಇಲ್ಲಿ 5 ಸೆಕೆಂಡ್ಗೆ ಒಂದೊಂದು ಬೀಟ್ ಮಾರ್ಕ್ನ ಈ ರೀತಿ ಸೆಟ್ನ ಮಾಡ್ಕೊರಿ. ಈ ರೀತಿ ಎಲ್ಲ ಸೆಟ್ ಮಾಡ್ಕೊಂಡಾದ ತಕ್ಷಣ ಇವಾಗ ಏನೆಲ್ಲ ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಓವರ್ಲೇನ ಕೊಟ್ಟಿರ್ತೀನಿ. ಆ ಓವರ್ಲೇನು ಕೂಡ ಇವಾಗ ಡೌನ್ಲೋಡ್ನ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡಾದ ತಕ್ಷಣ ಈ ರೀತಿ ಓವರ್ಲೇ ಇರುತ್ತೆ, ಅದರ ಈ ರೀತಿ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಏನೆಲ್ಲ ಕಲರ್ ಅಂತ ಎಫೆಕ್ಟಲ್ಲಿ ಹೋಗಿ ಆ್ಯಡ್ ಎಫೆಕ್ಟ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ರೋಮಾಕಿ ಅಂತ ಸೆಟ್ನ ಮಾಡ್ಕೊರಿ. ಇಲ್ಲಾಂದ್ರೆ ಇಲ್ಲಿ ಟಾಪಲ್ಲಿ ಶೋ ಆಗುತ್ತೆ, ಅದನ್ನ ಈ ರೀತಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ಆನ್ನ ಮಾಡ್ಕೊರಿ. ಆನ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಕೀ ಕಲರ್ನ ಈ ರೀತಿ ವೈಟಾಗಿ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಇದನ್ನೇ ಈ ರೀತಿ ಕಾಪಿ ಮಾಡ್ಕೊರಿ. ಕಾಪಿ ಮಾಡ್ಕೊಂಡಾದ ತಕ್ಷಣ ಎಲ್ಲೆಲ್ಲಿ ಬಿಡ್ ಮಾರ್ಕ್ ಇದೆಯಲ್ಲ ಅಲ್ಲಲ್ಲಿ ಹೋಗ್ಬಿಟ್ಟು ಈ ರೀತಿ ಪೇಸ್ಟ್ನ ಮಾಡ್ಕೊರಿ. ಈ ರೀತಿ ಎಲ್ಲ ಪೇಸ್ಟ್ ಮಾಡ್ಕೊಂಡಾದ ತಕ್ಷಣ ಇವೆಲ್ಲ ಕೂಡ ಸೆಲೆಕ್ಟ್ ಆಲ್ನ ಮಾಡ್ಕೊರಿ. ಈ ರೀತಿ ಸೆಲೆಕ್ಟ್ ಆಲ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಮೇಲ್ಗಡೆ 4 ಆಪ್ಷನ್ ಕಾಣಿಸ್ತಿದೆ, ಅದರಲ್ಲಿ ಲೆಫ್ಟಿಂದ 2ನೇ ಆಪ್ಷನ್ನ ಈ ರೀತಿ ಕ್ಲಿಕ್ನ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿ ಇಂಟ್ರೆಸ್ಟ್ ಬರುತ್ತೆ. ಅವಾಗೇನೆಲ್ಲ ಎಡಿಟ್ ಗ್ರೂಪ್ನಲ್ಲಿ ಹೋಗ್ಬಿಟ್ಟು ಓವರ್ಲೇ ಮೇಲೆ ಕ್ಲಿಕ್ನ ಮಾಡಿ ಬ್ಲೆಂಡಿಂಗ್ ಆ್ಯಂಡ್ ಆಪಾಸಿಟಿನಲ್ಲಿ ಹೋಗ್ಬಿಟ್ಟು ಇದನ್ನ ಮಾಸ್ಕ್ನ ಆನ್ನ ಮಾಡ್ಕೊರಿ. ಈ ರೀತಿ ಎಲ್ಲ ಕೂಡ ಇದೇ ರೀತಿ ಮಾಸ್ಕ್ನ ಆನ್ನ ಮಾಡ್ಕೋಬೇಕಾಗುತ್ತೆ. ಬ್ಲೆಂಡಿಂಗ್ ಆ್ಯಂಡ್ ಅಲ್ಲಿ ಹೋಗಿ ಮಾಸ್ಕ್ ಆಪ್ಷನ್ನ ಈ ರೀತಿ ಆನ್ನ ಮಾಡ್ಕೊರಿ. ಈ ರೀತಿ ಇವಾಗ ಫ್ರೆಂಡ್ಸ್ ಈ ವಿಡಿಯೋನ ಎಕ್ಸ್ಪೋರ್ಟ್ನ ಮಾಡ್ಕೊರಿ. ಇವಾಗ ನಾನು ವಿಡಿಯೋನ ಎಕ್ಸ್ಪೋರ್ಟ್ನ ಮಾಡ್ಕೊಂಡಿದ್ದೀನಿ. ಏನೆಲ್ಲ ಈ ರೀತಿ ಫಸ್ಟ್ ಪ್ರೊಜೆಕ್ಟಿಗೆ ಬನ್ನಿ. ಬಂದಾದ ತಕ್ಷಣ ಅವಾಗಲೇ ಎಕ್ಸ್ಪೋರ್ಟ್ ಮಾಡೋದಲ್ಲ, ಆ ವಿಡಿಯೋನ ಇಲ್ಲಿ ಇಂಪೋರ್ಟ್ನ ಮಾಡಬೇಕಾಗುತ್ತೆ. ಈ ರೀತಿ ಈ ವಿಡಿಯೋನ ಇಂಪೋರ್ಟ್ನ ಮಾಡಿ. ಇಂಪೋರ್ಟ್ ಮಾಡಿದ ತಕ್ಷಣ ಈ ವಿಡಿಯೋನ ಲಾಂಗ್ ಪ್ರೆಸ್ನ ಮಾಡಿಬಿಟ್ಟು ಎಲ್ಲ ಗ್ರೂಪ್ಗಳ ಕೆಳಗಡೆ ತೊಗೊಂಡ್ಬಿಟ್ಟು ಈ ರೀತಿ ಸ್ಟಾರ್ಟ್ನ ಮಾಡಿ. ಸ್ಟಾರ್ಟ್ ಮಾಡಿದ ತಕ್ಷಣ ಇವಾಗ ಇಲ್ಲಿ ನೋಡ್ಕೋಬೋದು. ಈ ರೀತಿ ವಿಡಿಯೋ ಮಸ್ತಾಗಿ ಕ್ರಿಯೇಟ್ ಆಗುತ್ತೆ. ಇವಾಗ ಇಲ್ಲಿ ನೋಡ್ಕೋಬೋದು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಮತ್ತು ಚಾನಲ್ಗೆ ಯಾರ್ಯಾರು ಹೊಸದಾಗಿ ಬಂದಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಎಡಿಟಿಂಗ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲಲ್ಲಿರೋ ಎಲ್ಲ ವಿಡಿಯೋಗಳನ್ನ ನೋಡಿ ನಮ್ಮನ್ನ ಸಪೋರ್ಟ್ನ ಮಾಡಿ.